ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳಿ. ತಮಗೆಲ್ಲ ಗೊತ್ತಿರೋ ಹಾಗೆ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಆಡಿರುವಂತ ಕೆಲವೊಂದು ವಿಡಿಯೋ ತುಣುಗಳನ್ನು ನಿಮಗೆ ನಾವು ತೋರಿಸ್ತೀವಿ. ಅದನ್ನ ನೋಡ್ಕೊಂಡು ಬರೋಣ. ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ, ಕುರಾನ್ ಇಟ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ. ಆದ್ರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ. ಅದನ್ನು ಬರೆದಿರುವಂತವರು ಅಂಬೇಡ್ಕರ್ ಅವರು. ಬಂಧುಗಳೇ, ಯಾರೆಲ್ಲ ನಮ್ಮ ಸುದ್ದಿವಾಹಿನಿಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡುವವರೆಗೂ ಯಾವುದೇ ರೀತಿಯಿಂದ ಕಟ್ ಮಾಡಬೇಡಿ. ಯಾಕೆ ಹೇಳ್ತೀರಂದ್ರೆ ಬಿಜೆಪಿಯ ನಿಲುವು, ಬಿಜೆಪಿ ಮುಖಂಡನ ನಿಲುವು ಹೇಗೆಲ್ಲ ಬದಲಾವಣೆ ಆಗುತ್ತೆ, ಯಾವ ಕಾರಣಕ್ಕಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಮನ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಅನೇಕ ರೀತಿಗಳಿಂದ ವಿಚಾರ ಮಾಡಿದಾಗ ತಮ್ಮ ಅಧಿಕಾರಾವಧಿಯ ಮುಗಿ ಹಂತದವರೆಗೂ ಸಹ ಅಂಬೇಡ್ಕರ್ ಮತ್ತು ದಲಿತರ ಬಗ್ಗೆ ಬಹಳಷ್ಟು ಕಠೋರವಾಗಿ ಮತ್ತು ಬಹಳಷ್ಟು ರೀತಿಗಳಿಂದ ತಮ್ಮದೇ ಆದ ಶೈಲಿಯಲ್ಲಿ ಬರವಣಿಗೆಗಳನ್ನು ಬರೆಯುವ ಮೂಲಕ ಮತ್ತು ಜನರನ್ನ ತಿದ್ದಿ ಹೇಳುವ ಮೂಲಕ ದಲಿತರ ಮತ್ತು ಅಂಬೇಡ್ಕರ್ ವಿಷಯ ಬಂದಾಗ ಎಷ್ಟು ದೂರ ಸರಿದೋಗ್ತಾರೋ ಈ ಸಂಸದ ಅಷ್ಟೇ ದೂರವಾಗಿ ನಿಲ್ತಾರೆ. ಆದರೆ ಇವತ್ತು ಎಲ್ಲೂ ಗೊತ್ತಿಲ್ಲದ ಹಾಗೆ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮೈಸೂರಲ್ಲಿ ದಲಿತ ಮುಖಂಡರು ಅವರನ್ನು ಕರೆದಾಗ ಅಂಬೇಡ್ಕರ್ ಬಗ್ಗೆ ಹೇಳಿದಾದರೂ ಏನು, ಯಾವ ವಿಚಾರವಾಗಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ, ಅದೆಲ್ಲ ನಾವು ಆಲೋಚನೆ ಮಾಡಲೇಬೇಕಾಗಿದೆ. ಕ್ರಿಶ್ಚಿಯನ್ರಿಗೆ ಎಷ್ಟು ಬೈಬಲ್ ಮುಖ್ಯವೋ, ಮುಸ್ಲಿಮರಿಗೆ ಎಷ್ಟು ಕುರಾನ್ ಮುಖ್ಯವೋ ಮತ್ತು ಹಿಂದೂ ಸಮಾಜಕ್ಕೆ ಎಷ್ಟು ತಮ್ಮ ಗ್ರಂಥ ಮುಖ್ಯವೋ ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನ ಎಲ್ಲರಿಗೂ ಮುಖ್ಯವಾಗಿದೆ ಎನ್ನುವಂತ ಮಾತನ್ನ ಇವತ್ತು ಬಿಜೆಪಿಯ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಬಾಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಇದು ಒಂದು ಕಡೆಯಿಂದ ನಿಜಕ್ಕೂ ಅಥವಾ ಸುಳ್ಳು ಎಂಬುದು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಹೇಳಿದ್ರು, ಹೇಗೆ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಾಜದ ಓಟ್ಗಳನ್ನ ಬೇರ್ಪಡಿಸೋ ಕೆಲಸಕ್ಕಾಗಿ ಹೇಳಿದ್ರು ಅಥವಾ ತಾವು ನಮ್ಮ ದಲಿತ ಜನಾಂಗ ಜೊತೆಲಿ ನಾನು ಕೂಡ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. ಆದರೆ ತನ್ನ ಅಧಿಕಾರಾವಧಿ ಮುಗಿದು 2.5 ವರ್ಷಗಳ ಆದರೂ ಸಹ ಇಲ್ಲಿವರೆಗೂ ಕೂಡ ಅಂಬೇಡ್ಕರ್ ಮತ್ತು ದಲಿತರ ಬಗ್ಗೆ ತೊಟ್ಟು ಪಿಟ್ಟ ಕೆನ್ನದಂತ ಒಬ್ಬ ಮಾಜಿ ಸಂಸದ ದಿಢೀರನೆ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಶ್ರೇಷ್ಠ ಗ್ರಂಥವಾಗಿದೆ, ನಮ್ಮ ಭಾರತದ ಶ್ರೇಷ್ಠ ಸಂವಿಧಾನವಾಗಿದೆ, ಅದನ್ನ ಇವತ್ತು ನಾವು ಬಹಳಷ್ಟು ಪೂಜಿಸಬೇಕು, ರಕ್ಷಿಸಬೇಕು, ಅದನ್ನ ನಾವು ಎತ್ತಿ ಹಿಡಿದುಕೊಂಡು ಓಡಾಡಬೇಕು ಅನ್ನುವಂತ ಮಟ್ಟಕ್ಕೆ ಹೇಳುತ್ತಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆಯಿಂದ ಇಲ್ಲಿ ರಾಜಕೀಯ ಗಾಳಿ ಬೀಸ್ತಾ ತೊಡಗಿದೆ. ಇಲ್ಲಿ ಮುಸ್ಲಿಮರಿಗೆ ಎಷ್ಟು ಕುರಾನ್ ಮುಖ್ಯವೋ, ಕ್ರಿಶ್ಚಿಯನ್ರಿಗೆ ಎಷ್ಟು ಬೈಬಲ್ ಮುಖ್ಯವೋ ಅಥವಾ ಹಿಂದೂ ಸಮಾಜಕ್ಕೆ ಎಷ್ಟು ಗ್ರಂಥ ಮುಖ್ಯವೋ ಅನ್ನೋದಕ್ಕಿಂತ ಸಂವಿಧಾನವೇ ನಮಗೆ ಸರ್ವಶ್ರೇಷ್ಠ, ಸಂವಿಧಾನ ಮುಂದೆ ಯಾವುದು ಗ್ರಂಥಗಳಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿದ್ರೆ ನೋಡಿದ್ರೆ ನಿಜಕ್ಕೂ ನಮ್ಮ ದಲಿತ ಜನಾಂಗದವರು ಚಪ್ಪಾಳೆ ಮೇಲೆ ಚಪ್ಪಾಳೆ ತಟ್ತಾ ಇದ್ದಾರೆ. ಇಲ್ಲಿ ಪ್ರತಾಪ್ ಸಿಂಹನ ಬಗ್ಗೆ ಎಲ್ಲೆಲ್ಲೋ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ರೀತಿಗಳಿಂದ ಹರಬಿಡ್ತಾ ಇದ್ದಾರೆ. ಆದರೆ ಅದರ ಹಿಂದಿನ ಮರ್ಮವಾದ ಏನು, ಯಾಕೆ ಹೇಳಿದ್ರು, ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನೋದನ್ನು ಕೂಡ ನಾವು ಆಲೋಚಿಸಬೇಕಾಗಿದೆ. ನಮ್ಮ ಸಮಾಜ ಬಹಳ ಮುಗ್ಧ ಸಮಾಜ. ಈ ಸಮಾಜವನ್ನ ಯಾವ ರೀತಿಯಾಗಿ ಎತ್ತಿಕೊಂಡು ಹೋಗಬೇಕು, ಈ ಸಮಾಜಕ್ಕೆ ಏನ್ ಹೇಳಿದ್ರೆ ಕೇಳ್ತಾರೆ, ಈ ಸಮಾಜದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಅವರಿಗೆ ತಟ್ಟ ಎತ್ತುವ ಮಟ್ಟಕ್ಕೆ ಹೇಳಿದ್ರೆ ಸಾಕು, ನಮ್ಮ ಒಂದು ಫಾಲೋದಲ್ಲಿ ಇರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಈ ಪ್ರತಾಪ್ ಸಿಂಹ ಆಡುವಂತ ಮಾತುಗಳನ್ನ ನೆಚ್ಚಿ ಮೆಚ್ಚಿ ಕೊಂಡಾಡುತ್ತಿರುವಂತ ನಮ್ಮ ದಲಿತ ಸಮುದಾಯ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲಪ್ಪ. ಟಾಳಿ ಹೊಡೆಯೋದೇನು, ಸಿಳ್ಳೆ ಹಾಕೋದೇನು, ನಮ್ಮ ಸಮಾಜ ಬಗ್ಗೆ ಹಿಂಗೆಲ್ಲ ಹೇಳಿದ್ರು, ಹಿಂಗೆಲ್ಲ ಮಾಡಿದ್ರು, ಪ್ರತಾಪ್ ಸಿಂಹ ನಮ್ಮ ಸಮಾಜದ ಕಡೆ ಇದ್ದಾರೆ ಅಂತಕ್ಕಂಥ ಸಂದೇಶಗಳನ್ನು ಕೂಡ ನಮ್ಮ ಅಣ್ಣ ತಮ್ಮರು ನೀಡ್ತಾ ಇರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಆಲೋಚನೆ
ಮಾಡಬೇಕಾಗಿದೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ದಿನಮಾನಗಳಿಂದ ಸಂವಿಧಾನದ ಉಳಿವಿಗಾಗಿ ಯಾವತ್ತೂ ಕೂಡ ಮಾತಾಡದ ಮನುಷ್ಯನೇ ಅಲ್ಲ. ಸಂವಿಧಾನ ಕಷ್ಟದಲ್ಲಿ ಅಂತಂದಾಗ ಕೂಡ ಸಂವಿಧಾನದ ಬಗ್ಗೆ ತುಟುಕ್ ಪಿಟುಕ್ ಎನ್ನದೆ ಮಾತಾಡದಿರುವಂತ ವ್ಯಕ್ತಿಯಲ್ಲಿ ಈ ಪ್ರತಾಪ್ ಸಿಂಹನು ಒಬ್ಬ. ಅದಲ್ಲದೆ ದಲಿತರ ವಿಷಯಗಳನ್ನು ಬಂದಾಗ ಅದು ಸ್ಪೆಷಲಿವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮತ್ತೆ ಇಲ್ಲಿ ಮುನಿಯಪ್ಪ ಆಗಿರ್ಬೋದು, ಅಬಕಾರಿ ಸಚಿವರಾಗಿರ್ಬೋದು, ಯಾರೇ ಆಗಿರಲಿ ದಲಿತರ ವಿಷಯಗಳನ್ನು ಬಂದಾಗ ಲಂಗು ಲಗಾಮಿಲ್ಲದೆ ತಮ್ಮ ನಾಲಿಗೆಗೆ ಮಾತುಗಳನ್ನು ಆಡಕ್ಕೆ ಪ್ರಾರಂಭ ಮಾಡ್ಕೋತಾರೆ ಇದೇ ಪ್ರತಾಪ್ ಸಿಂಹ ಎನ್ನುವುದನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು. ಯಾವುದೋ ಒಂದು ಆಫೀಸಲ್ಲಿ ಕೂತುಕೊಂಡು ಇವತ್ತು ಈ ರೀತಿಯಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೊಗಳಿಕೆ ಮಾತನಾಡುತ್ತಿರೋದು ನೋಡಿದ್ರೆ ನಮ್ಮ ಜನಾಂಗ ಎಷ್ಟು ಮುಗ್ಧರು, ಟಾಳೆ ಹೊಡೆದು ನೋಡಿ, ಸಿಳ್ಳೆ ಹೊಡೆದು ನೋಡ್ರಿ, ಏನೆಲ್ಲ ಚಪ್ಪಾಳೆ ತಡ್ತಾ ಇದ್ದಾರೆ ಅವರಿಗೆ. ಆದರೆ ಯಾಕೆ ಈ ಮಾತುಗಳನ್ನು ಇಲ್ಲಿ ಆಡ್ತಾ ಇದ್ದಾರೆ, ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದರ ಉದ್ದೇಶವೇನಾಗಿತ್ತು ಅನ್ನೋದು ಕೂಡ ನಮ್ಮ ಸಮಾಜವರು ತಿಳಿದುಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ಪ್ರತಾಪ್ ಸಿಂಹ ಒಬ್ಬ ನಮ್ಮ ಸಮಾಜದ ಅಂಬೇಡ್ಕರ್ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಎನ್ನುವ ಮಟ್ಟಕ್ಕೆ ಬಂದು ಹೇಳಿಕೆ ಹೇಳೋದನ್ನು ನೋಡಿದ್ರೆ ನಿಜಕ್ಕೂ ಇದೊಂದು ರಾಜಕೀಯ ಲೇಪನವಾಗಿರ್ತಾ ಇದೆ. ರಾಜಕೀಯ ವಿಷಯಗಳನ್ನ ಇಲ್ಲಿ ಬೀಸುತ್ತಾ ತೊಡಗಿದೆ. ಇದಕ್ಕೆ ಅನೇಕ ಜನ ಮುಖಂಡರು ಕೂಡ ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಈ ವಿಷಯವನ್ನ ಪ್ರತಾಪ್ ಸಿಂಹರ ಬಾಯಿಂದ ಬರ್ತಾ ಇದೆ ಅಂದ್ರೆ ನಿಜಕ್ಕೂ ಅವ್ರು ಹೇಳಿದ್ದ ತಮ್ಮ ಹೃದಯದಿಂದವೋ ಅಥವಾ ಈ ಒಂದು ನಮ್ಮ ಬಾಯಿ ಮುಖಾಂತರವನ್ನ ತಿಳಿದುಕೊಳ್ಳಬೇಕಾಗಿದೆ. ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇವರಿಗೆ ಎತ್ತಿತ್ತು ಅಂದ್ರೆ ಇವತ್ತಿನವರೆಗೂ ತಮ್ಮ ಅಧಿಕಾರ ಅವಧಿ ಮುಗಿದು ಹೋಗಿದ್ರು ಸಹ ಅಂಬೇಡ್ಕರ್ ಬಗ್ಗೆ ಚಕ್ರ ಎತ್ತು ಮಾತಾಡದ ಏಕೈಕ ವ್ಯಕ್ತಿಗಳಲ್ಲಿ ಬಿಜೆಪಿಯಲ್ಲಿ ಇವರೊಬ್ಬ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆ ಭಾಗದ ನಮ್ಮ ದಲಿತ ಮುಖಂಡರಿಗೆ ಕೇಳ್ತಾ ಇದ್ದೀವಿ, ಯಾವತ್ತಾದರೂ ಬಂದು ಪ್ರತಾಪ್ ಸಿಂಹ ದಲಿತ ಸಮಾಜದ ಕಡೆ ಬಂದು ನಿಂತ್ಕೊಂಡು ಮಾತಾಡಿ ನೋಡಿದ್ದೀರಾ? ಹೋಗ್ಲಿ, ದಸರಾ ಹಬ್ಬದಲ್ಲಿ ಮಹಿಷಾಸುರ ಬಗ್ಗೆ ಸಾಕಷ್ಟು ರೀತಿಗಳಿಂದ ವೈರತ್ವ ಆಯ್ತು, ವಿರೋಧ ಆಯ್ತು, ಪ್ರತಿಭಟನೆಗಳಾಯ್ತು. ಅಲ್ಲಿ ಕೂಡ ಯಾವುದು ಕೂಡ ತುಟುಕ್ ಪಿಟ್ಟಕ್ಕೆನ್ನದೆ ಸುಮ್ಮನೆ ಇರಬೇಕಾದಂತ ಪ್ರತಾಪ್ ಸಿಂಹ ರಗಳೆ ಮಾಡ್ಕೊಂಡಿದ್ದು ನೀವೆಲ್ಲ ಗಮನಿಸಿದ್ದೀರಾ? ಆ ವಿಚಾರ ಯಾಕೆ ನಿಮಗೆ ಬರ್ತಾ ಇರಲಿಲ್ಲ? ಇವತ್ತು ನೋಡಿದ್ರೆ ಚಪ್ಪಾಳೆ ಹೊಡಿತಾ ಇದ್ದಾರೆ. ನೀವು ವೇದಿಕೆ ಕೊಟ್ಟಿದ್ರಿ, ಕೊಳ್ಳಲೊಂದು ಅಂಬೇಡ್ಕರ್ ನೀಲಿ ಧ್ವಜ ಕಟ್ಟಿದ್ರಿ, ಅದಕ್ಕಾಗಿ ಅವ್ರ ಮನಸ್ಸು ಬದಲಾವಣೆ ಆಗಿದೆ. ನಿಜಕ್ಕೂ ಹೇಳ್ತಾ ಇದೀವಲ್ಲ, ಅಂಬೇಡ್ಕರ್ನ ಯಾರು ಪೂಜಿಸ್ತಾರೋ, ಅಂಬೇಡ್ಕರ್ನ ಯಾರು ಗೌರವಿಸ್ತಾರೋ ಅವ್ರಿಗೆ ಒಂದಿಲ್ಲ ಒಂದಿನ ಅರಿವಾಗೇ ಆಗುತ್ತೆ. ಎಲ್ಲಿ ಅರಿವಾಗುತ್ತೆ ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅರಿವಾಗುತ್ತೆ. ಅವಾಗ ಮಾತ್ರ ನೆನಪಾಗೋದು ಅಂಬೇಡ್ಕರ. ನಿಜವಾಗ್ಲೂ ಪ್ರತಾಪ್ ಸಿಂಹ ಅವರೇ, ನೀವು ಹೇಳಿದ್ದು 100ಕ್ಕೆ 100 ಸತ್ಯವಾದ ಮಾತನ್ನ ನೀವು ಹೇಳಿದ್ದೀರಿ. ನಾವೇನು ತಪ್ಪಂತ ಇಲ್ಲ. ಇವತ್ತು ಕುರಾನ್ ಕೆಲ್ಸಕ್ಕೆ ಬರೋದಿಲ್ಲ, ಬೈಬಲ್ ಕೆಲ್ಸಕ್ಕೆ ಬರೋದಿಲ್ಲ. ಆದರೆ ಕಷ್ಟ, ಕಾರ್ಪಣ್ಯ ಮತ್ತು ತೊಂದರೆ, ತಾಪತ್ರೆಗಳು ಅಂತೂ ಬಂದಾಗ ಕೇವಲ ಕಾನೂನಾತ್ಮಕ ಹೋರಾಟ ಮಾಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಒಂದೇ ಒಂದು ಗ್ರಂಥ ಬೇಕಾಗುತ್ತೆ, ಅದು ಸಂವಿಧಾನ. ಆ ಸಂವಿಧಾನದ ಬಗ್ಗೆ ನೀವು ಮಾತಾಡಿದ್ರಲ್ಲ, ನಿಜಕ್ಕೂ ನಾವು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಕೂಡ ನಿಮಗೆ ಒಂದಿಷ್ಟು ಸೆಲೆಕ್ಟ್ ಹೊಡಿತೀವಿ. ಇದೇ ಗುಣಗಳನ್ನ ಬೆಳೆಸ್ಕೊಳ್ಳಿ, ಇದೇ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇರ್ರಿ. ಈ ಅಂಬೇಡ್ಕರ್ ಬಗ್ಗೆ ಆಗಿರಲಿ, ದಲಿತರ ಬಗ್ಗೆ ಆಗಿರಲಿ, ಅಥವಾ ಶೋಷಿತ ಸಮುದಾಯದ ಬಗ್ಗೆ ತಿಳ್ಕೊಳ್ರಿ. ತಿಳ್ಕೊಂಡು ಮಾತಾಡಿದ್ರೆ ಈ ರೀತಿ ತೊಂದರೆ ಆಗೋದಿಲ್ಲ. ತಿಳ್ಕೊಳ್ಳದೆ ಮಾತಾಡದೆ ಹೋದಾಗ ಇವತ್ತು ನೀವು ಎಡವಿದ್ದೀರಿ. ಇವತ್ತು ನಿಮಗೆ ಅರ್ಥ ಆಗಿದೆ. ನೀವು ಸೋತಾಗ ಮಾತ್ರ ನೆನಪಾಗಿದ್ದು ಅಂಬೇಡ್ಕರ್ ಅವರ ಕಾನೂನು, ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ. ಆ ಸಂವಿಧಾನ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಇವತ್ತು ಮಾತಾಡ್ತಾ ಇರಲ್ಲ, ನಿಜಕ್ಕೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಆದರೆ ನಾವು ಇನ್ನು ಬಹಳಷ್ಟು ದಿನ ಜಾಗೃತರಾಗಬೇಕು. ನಮ್ಮ ಸಮಾಜ ಕೂಡ ಇನ್ನು ಜಾಗೃತರಾಗಬೇಕು. ಯಾಕಂದ್ರೆ ಎಲ್ಲ ಒಂದಿಷ್ಟು ವೇದಿಕೆ ಕೊಟ್ರೆ ಆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿ ಚಪ್ಪಾಳೆ ಕಟ್ಟಿಸ್ಕೊಂಡು ಹೋದ್ನೆ ಇಡೀ ನಮ್ಮ ಸಮಾಜ ಪ್ರತಾಪ್ ಸಿಂಹನ ಜೊತೆ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಓಡಾಡೋದು ಮೂರ್ಖತನ. ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಅಂಬೇಡ್ಕರ್ ಅವರ ವಿಚಾರ, ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಳಬೇಕು. ಅವಾಗ ಮಾತ್ರ ಒಂದಿಷ್ಟು ನಮ್ಮ ಸಮಾಜ ಕೂಡ ನಿಮ್ಮ ಹಿಂದಿರ್ಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳಲೇಬೇಕಾಗಿದೆ. ಬಂಧುಗಳೇ, ಇಷ್ಟೆಲ್ಲ ನಾವು ವಿಚಾರ ಮಾಡಿದ್ರೆ, ಇಷ್ಟೆಲ್ಲ ನಾವು ತಿಳಿದುಕೊಳ್ಳಕ್ ಹೋದ್ರೆ ಪ್ರತಾಪ್ ಸಿಂಹ ಎಂತ ಒಬ್ಬ
ಮಾಜಿ ಸಂಸದಿದ್ದಾನೆ ಎಂಬುದು ಎಲ್ಲರಿಗೂ ತಾನೇ ಗೊತ್ತು. ಆದರೂ ಕೂಡ ಇವತ್ತೆಲ್ಲ ಬಿಟ್ಟು ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಯಲ್ಲಿ ನಿಂತ್ಕೊಂಡು ಜಂಬ ಕಚ್ಕೊಂಡು ಹೇಳ್ತಾ ಇರಲ್ಲ, ಇವತ್ತು ಮನುಸ್ಮೃತಿ ಇಲ್ಲ, ಬೈಬಲ್ ಇಲ್ಲ, ಈ ಕಡೆ ಕುರಾನ್ ಇಲ್ಲ, ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ಅಂಬೇಡ್ಕರ್ ಹೆಸರುವಂತ ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಎಷ್ಟರ ಮಟ್ಟಿಗೆ ಇಲ್ಲಿ ಮೆಚ್ಚುಗೆ ಪಡ್ಕೊಳ್ತಾ ಇದೆ ಎಂಬುದನ್ನ ಇವತ್ತು ಪ್ರತಾಪ್ ಸಿಂಹಗೆ ಅರ್ಥವಾಗಿದೆ ಎನ್ನುವುದನ್ನ ಇಲ್ಲಿ ನಾವು ಗಮನ ಹರಿಸಬೇಕಾಗಿದೆ. ಬಂಧುಗಳೇ, ನಾವೆಲ್ಲ ವಿಚಾರಗಳನ್ನು ಹೇಳ್ಕೊಳ್ತಾ ಇರುವಾಗ ನಮ್ಮ ಜನ ಬಹಳ ಜನ ಮುಗ್ಧರು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಸಡನ್ ಆಗಿ ನಂಬ್ಕೊಳ್ತಾರೆ, ಸಡನ್ ಆಗಿ ಅವನ ಹೆಗಲಿಗೇರಿಸ್ಕೋತಾರೆ. ಅವನು ಯಾವನಾದ್ರೂ ಇರಲಿ ತಲೆ ಮೇಲೆ ಕೂಡಿಸ್ಕೊಂಡು ಅವರನ್ನ ಊರೆಲ್ಲ ತಿರ್ಸ್ಕೊಂಡು ಬರ್ತಾರೆ, ಅವರನ್ನ MLA ನೋ MP ನೋ ಮಾಡಿಬಿಡ್ತಾರೆ. ಆದರೆ ನಮ್ಮ ಸಿದ್ಧಾಂತಗಳನ್ನ, ಅಂಬೇಡ್ಕರ್ ಕೊಟ್ಟಂತ ಮಾರ್ಗದರ್ಶನವನ್ನ ಕೊಲೆ ಮಾಡತಕ್ಕಂತ ಪಾತಕಿಗಳನ್ನ ಮತ್ತು ದಲಿತರ ಬಗ್ಗೆ ಆಗಾಗ ವಿರೋಧವಾಗಿ ಹೇಳಿಕೆ ಕೊಡ್ತಂತ ಯಾವುದೇ ರಾಜಕೀಯ ಮುಖಂಡರಾಗಿರ್ಲಿ ತಿಳಿದುಕೊಂಡು ಮಾತಾಡಿದ್ರೆ ಸಂವಿಧಾನ ನೆನಪಾಗುತ್ತೆ. ತಿಳಿದುಕೊಳ್ಳದೆ ಮಾತಾಡದೆ ಹೋದ್ರೆ ಅವನ ಯೋಗ್ಯತೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ಮತ್ತು ನಮ್ಮ ಸುದ್ದಿವರಿಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವರಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳಿ. ಅರೆ, ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದಂತಹ ಮಹಾನುಭಾವನ ಮಾತ್ರನ? ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ನೀವು ಯಾವುದೇ ದೇವರನ್ನ ಪೂಜೆ ಮಾಡಲಿ, ನೀವು ನಿಮ್ಮ ಧರ್ಮಗ್ರಂಥ ನಿಮ್ಮ ಮನೆ ಒಳಗಡೆ ನಿಮ್ಮ ಭಗವದ್ಗೀತೆ ಇರ್ಬೋದು. ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ನೋಡುವಂತಹ ಧರ್ಮಗ್ರಂಥ ನಿಮ್ದು ಕುರಾನ್ ಇರ್ಬೋದು. ಹಾಗೆ ನಿಮ್ಮ ಮನೆ ಒಳಗಡೆ ನೀವು ಬೈಬಲ್ ಇಟ್ಕೊಂಡಿರ್ಬೋದು. ಮನೆಯಿಂದ ಆಚೆಗೆ ಕಾಲು ತೆಗೆದು ಕೂಡಲೇ ಒಂದು ಸಂಕಷ್ಟ ಆಯಿತು ಅಂತಂದ್ರೆ, ಒಂದು ಸಣ್ಣ ಸಮಸ್ಯೆ ಆಯಿತು ಅಂತ ಹೇಳಿದ್ಕೊಡ್ರೆ ನಿಮ್ಮ ಭಗವದ್ಗೀತೆ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಕುರಾನ್ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಬೈಬಲ್ ನಿಮ್ಮ ಉಪಯೋಗಕ್ಕೆ ಬರಲ್ಲ. ನಿಮಗೆ ಪ್ರೊಟೆಕ್ಷನ್ ಅನ್ನು ಎಲ್ಲಿಂದ ಕೇಳ್ತೀರಿ ಹೇಳಿ? ಅದು ಭಾರತದ ಸಂವಿಧಾನದ ಅಡಿ ಕೊಟ್ಟಿರುವಂತಹ ಹಕ್ಕು ಮತ್ತು ಅಲ್ಲಿನ ರಕ್ಷಣೆನ ಕೇಳ್ತೀರಿ. ನಿಮ್ಮ ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ, ಕುರಾನ್ ಇಟ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ. ಆದ್ರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ. ಅದನ್ನು ಬರೆದಿರುವಂತವರು ಅಂಬೇಡ್ಕರ್ ಅವರು.